ಅಂತ ಇಲ್ಲ. ನಾನಾಗ್ಲಿ ಯಾಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಾನು ಇಲ್ಲ. ತುಂಬಾ ಒಂದು ಸಲಿಗೆ ಅಂದ್ರೆ ಒಂದು ತುಂಬಾ ಚಿಕ್ಕ ವಯಸ್ಸಿಂದ ಬೆಳೆದಂತ ಒಂದು ಸಲಿಗೆ ಇದರಲ್ಲಿ ಮಾಡೋಂಥ ಪಾತ್ರಗಳು ಮಾಡ್ತೀವಿ. ಯಾಕಂದ್ರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ ಆಗೋದು. ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಿ. ಉಮಾಶ್ರೀಯಮ್ಮನ ಬಗ್ಗೆ ನಾವು ಹೇಳಿದೆ ಇದ್ರೆ ಅದು ನಮಗೆ ಶಾಪನೂ ಆಗುತ್ತೆ ಇವತ್ತು. ಯಾಕೆಂದ್ರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ ಅಂದ್ರೆ ನಮ್ಮಮ್ಮನಿಗೆ ಮಾತು ಕಡಿಮೆ ಅವ್ರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ತರಾನೇ ಇರೋರು ಗ್ಯಾರಂಟಿ ನಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ವಲ್ಲ, ಎಲ್ಲರೂ ನೀವು ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳೋದು. ನಾನು ಏನು ಸೀನ್ ಹೇಳಲ್ಲ. ನಾವು ಇಷ್ಟು ಜನ ಏನು ಕಿತ್ತಾಡಿದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮ ಮೇಲೆ ನನ್ನ ಹೆಸರು ಬದಲಾಯಿಸ್ಕೊತೀನಿ. ಹಂಗೆ ಮಾಡಿದಾರೆ ಆ ಒಂದು ಸೀನ್ನ. ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗೆ ಅಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಸುರಿರ್ತಾರೆ. ರಕ್ತ ಬೀಜ ಸುಡೋರು ಒಂದು ತೊಟ್ಟು ನಾನು ಹರಿಸಿದ್ರೆ ನೀನು ಹರಿಸು, ನಾನು 100 ತೊಟ್ಟು ಹರಿಸ್ತೀನಿ ಅಂತ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ. ಮತ್ತೆ ನನಗೆ ಇನ್ನೊಂದು ತಾಯಿ ಕೂಡ ಅವರು ಯಾವಾಗಲೂ. ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀನಿ, ಅಮ್ಮ ಥರ ಮಾಡಬೇಕು, ಏನು ಮಾಡ್ತಾರೆ ಅಮ್ಮ ಬಾಬಾ ಅಂತ. ನಾವು ಚಿಕ್ಕವರು ನಾವೇನು ಮಾತಾಡೋದಿಲ್ಲ. ಸೊ ಹಂಗಾಗಿ ದೇವರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬಾ ಕಷ್ಟಪಟ್ಟು ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ.